ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಕೀರ್ತನ. ಕೊನೆ ವಿಡಿಯೋದಲ್ಲಿ ನಾವು ಮಾಹೇಶ್ವರ ಸೂತ್ರಗಳ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಹಾಗಿದ್ರೆ ನೃತ್ತಾವಸಾನೆ ನಟರಾಜರಾಜು ನನಾದಡಕ್ಕಂ ನವ ಪಂಚವಾರಂ ಉದ್ಧರ್ತು ಕಾಮಾನ್ ಸನಕಾದಿಸಿದ್ದಾನ್ ಏತದ್ವಿಮರ್ಶೆ ಶಿವಸೂತ್ರಜಾಲಂ ಅನ್ನೋ ಶ್ಲೋಕದ ಅರ್ಥ ನಿಮಗೆ ಆಗಿರಬಹುದು ಅನ್ಕೋತೀನಿ. ಅದರ ಪೂರ್ತಿ ಅರ್ಥ ಈ ವಿಡಿಯೋದಲ್ಲಂತೂ ಹಾಗೆ ಆಗತ್ತೆ. ನೃತ್ತಾವಸಾನೆ ಅಂದರೆ ನೃತ್ಯ ಮಾಡೋ ಸಮಯದಲ್ಲಿ ನಟರಾಜನು ಏನು ಮಾಡ್ತಾನೆ, 9 ಮತ್ತು 5 ಸಾರಿ ಡಮರುಗದ ನನಾದವನ್ನು ಮಾಡ್ತಾನೆ. ಉದ್ಧರ್ತು ಕಾಮಾನ್ ಸನಕಾದಿಸಿದ್ದಾನ್ ಏತದ್ವಿಮರ್ಶೆ ಶಿವಸೂತ್ರ ಜಾಲಂ. ಆಗ ಸನಕಾದಿಸಿದ್ದರು ಏನು ಮಾಡ್ತಾರೆ, ಇದರಲ್ಲಿ ಏನೋ ವಿಮರ್ಶೆ ಇದೆ, 9 ಮತ್ತು 5 ಸಾರಿನೇ ಯಾಕೆ ಶಬ್ದ ಬಂತು, ಈ ಶಬ್ದ ಏನೋ ವಿಭಿನ್ನವಾಗಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ವಿಮರ್ಶೆಯನ್ನು ಮಾಡ್ತಾರೆ. ವಿಮರ್ಶೆ ಮಾಡಿದಾಗ ಅವರಿಗೆ 14 ಸೂತ್ರಗಳು ಸಿಗತ್ತೆ. ಆ 14 ಸೂತ್ರಗಳು ಯಾವುದು ಅನ್ನೋದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. 14 ಸೂತ್ರಗಳು ಯಾವುದಂದರೆ ಐವುನ್, ರುಲ್ರುಕ್, ಏವೋಂಗ್, ಐ ಔಚ್, ಐವರಟ್, ಲಣ್, ನ್ಯಮಗಣನಂ, ಜಬೈ, ಗಡದಶ್, ಜಬಗಡದಶ್, ಕಪ ಚಟತ ಚಟತೌ, ಕಫೈ, ಶಶಸರ್, ಹಲ್. ಇವು 14 ಸೂತ್ರಗಳಾಗಿವೆ. ಸೂತ್ರಗಳಿಂದ ನಮಗೆ ಎಲ್ಲ ಭಾಷೆಗೂ ಮೂಲಾಧಾರವಾದಂತಹ ವ್ಯಾಕರಣವು ಉತ್ಪತ್ತಿಯಾಗುತ್ತೆ. ಧನ್ಯವಾದಗಳು.